ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ. ಇನ್ನು ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳವನ್ನು ಸೇರಿಸುವಂತಹ ಅಗತ್ಯವಿಲ್ಲ. ಕರಾವಳಿ ಪರಂಪರೆಯನ್ನ ಮೈಸೂರಿಗೆ ಸೇರಿಸುವುದು ಬೇಡ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳವನ್ನ ಸೇರಿಸುವಂತಹ ಅಗತ್ಯ ಇಲ್ಲ. ಕರಾವಳಿ ಪರಂಪರೆಯನ್ನ ಮೈಸೂರಿಗೆ ಸೇರಿಸೋದು ಬೇಡ. ಮೈಸೂರು ದಸರಾ ಪರಂಪರೆಗೆ ಧಕ್ಕೆ ತರುವುದು ಬೇಡ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಎಸ್ ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳವನ್ನ ಸೇರಿಸುವಂತಹ ಅಗತ್ಯವಿಲ್ಲ. ಕರಾವಳಿ ಪರಂಪರೆಯನ್ನ ಮೈಸೂರಿಗೆ ಸೇರಿಸೋದು ಬೇಡ. ಅವ್ರದ್ದೇ ಪರಂಪರೆ ಇದೆ, ನಮ್ಮದೇ ಪರಂಪರೆ ಇದೆ. ಸೊ ಮಿಕ್ಸ್ ಮಾಡೋದು ಬೇಡ, ಸೇರಿಸೋದು ಬೇಡ. ಮೈಸೂರು ದಸರಾ ಪರಂಪರೆಗೆ ಧಕ್ಕೆ ತರೋದು ಬೇಡ. ಹೇಗಂತೂ ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್, ದಸರಾ ಅಂದ ತಕ್ಷಣ ಬಹಳ ಸಂಭ್ರಮ ಮನೆ ಮಾಡಿರುತ್ತೆ. ಯಾವಾಗ ಶುರು ಆಗುತ್ತಪ್ಪ, ಹೇಗೆ, ಯಾವ ರೀತಿ ಆಗಿರುತ್ತೆ ಈ ಬಾರಿಯ ದಸರಾ ಅಂಥೇಳಿ. ಇನ್ನೂ ಕೂಡ ದಸರಾ ಅಂಥೇಳಿ ಅಂತಿದ ಹಾಗೆ ಈ ರೀತಿಯಾದಂಥ ಜಟಾಪಟಿಗಳು, ಅದರಲ್ಲೂ ಕೂಡ ಕಂಬಳವನ್ನು ಸೇರಿಸಬೇಕು ಅನ್ನುವಂತಹ ವಿಚಾರವಾಗಿ ಜಟಾಪಟಿ ಆಗ್ತಾ ಇದೆ. ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಏನಿದೆ ಮಾಹಿತಿ ಸದ್ಯಕ್ಕೆ? ಕುಸುಮ, ಏನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಏನು ದಿನಗಣನೆ ಆರಂಭವಾಗಿರುವಂತದ್ದು, ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಬಾರಿ ನಮ್ಮ ಸಂಸ್ಕೃತಿಗೆ ಜೊತೆಯಾಗಿ ಕೂಡ ಆದ್ರೆ ಮೈಸೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದಲ್ಲದೆ ಮೈಸೂರಿನ ಹೊರವಲಯದಲ್ಲಿರುವಂತಹ ರಿಂಗ್ ರಸ್ತೆಯಲ್ಲಿ ಈಗಾಗಲೇ ಕಂಬಳ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಮೈಸೂರಿನ ಅಂದ್ರೆ ಕರಾವಳಿ ಭಾಗದಲ್ಲಿರುವಂತಹ ಶಾಸಕ ಅಶೋಕ್ ರೈ ಅವರು ಕೂಡ ಮೈಸೂರಿನಲ್ಲಿ ಕಂಬಳ ನಡೆಸೋದಕ್ಕೆ ದಸರಾ ಮಹೋತ್ಸವದಲ್ಲಿ ಹೊಸದಾಗಿ ಪರಿಚಯ ಮಾಡುವಂತ ನಿಟ್ಟಿನಲ್ಲಿ ಕಂಬಳ ನಡೆಸೋದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿರುವಂತದ್ದು, ಸ್ಥಳವನ್ನು ಕೂಡ ಈಗಾಗಲೇ ಗುರುತು ಮಾಡಿರುವಂತದ್ದು. ಆದ್ರೆ ಇಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು, ದಸರಾ ಮಹೋತ್ಸವದಲ್ಲಿ ಮೈಸೂರಿನ ಸಂಸ್ಕೃತಿ ಬೇರೆ ಇದೆ, ಮೈಸೂರಿನ ಪರಂಪರೆ ಬೇರೆ ಇದೆ, ದಸರಾ ನಡ್ಕೊಂಡು ಬಂದಿರುವಂತಹ ರೀತಿನೂ ಕೂಡ ಬೇರೆ ಇರುವಂತದ್ದು. ಹಂಗಾಗಿ ಕಂಬಳವನ್ನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅಲ್ಲಿರುವಂತಹ ಕಂಬಳವನ್ನ ಮೈಸೂರು ಜಿಲ್ಲೆಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಪರಿಚಯ ಮಾಡುವುದು ಬೇಡ, ಇಲ್ಲಿ ನಡೆಸೋದು ಬೇಡ ಅಂತೇಳಿ ಸಾಕಷ್ಟು ಅಪಸ್ವರಗಳು ಎದ್ದಿರುವಂತದ್ದು. ಅದರಲ್ಲಿ ಸಂಸರಾದಂತಹ ಯದುವೀರ್ ಅವರು ಕೂಡ ಈಗಾಗಲೇ ಸುಮಾರು ದಿನಗಳಿಂದಲೂ ಕೂಡ ಒಂದು ಅಪಸ್ವರವನ್ನು ಎತ್ತಿರುವಂತದ್ದು. ಮೈಸೂರಿನ ಜನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಮೈಸೂರಿನಲ್ಲಿ ಕಂಬಳಕ್ಕೂ ಕೂಡ ಕರಾವಳಿ ಭಾಗಕ್ಕೂ ಮತ್ತೆ ಮೈಸೂರಿನ ದಸರಾ ಮಹೋತ್ಸವಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಂಗಾಗಿ ಇಲ್ಲಿನ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಬಾರದು. ಈಗಾಗಲೇ ನೆನ್ನೆ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ನಾನು ಅವರಿಗೆ ಒಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದರೆ ಕಂಬಳವನ್ನ ನಡೆಸುವಂತದ್ದು ಬೇಡ ಅಂತೇಳಿ ಮನವಿಯನ್ನ ಮಾಡಿದ್ದಾನೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ನಾವು ಕಂಬಳವನ್ನ ನಡೆಸ್ತೇವೆ ಅಂತೇಳಿ ಸಾಕಷ್ಟು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಶಾಸಕರಾಗಿರ್ಬೋದು ಮತ್ತೆ ಸಂಸದರಾಗಿರ್ಬೋದು, ಜೊತೆಗೆ ಒಂದು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಕಂಬಳವನ್ನ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳವನ್ನ ನಡೆಸೋದು ಬೇಡ ಅಂತೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅವರು ಎಕ್ಸ್ ಖಾತೆಯಲ್ಲೂ ಕೂಡ ಅವರ ಪೋಸ್ಟ್ ಮಾಡ್ಕೊಂಡಿರುವಂತದ್ದು. ಕರಾವಳಿ ಭಾಗದಲ್ಲಿ ನಡೆಯುವಂತಹ ಕಂಬಳ ಏನಿದೆ ಅದು ಮೈಸೂರಿಗೆ ಅವಶ್ಯಕತೆ ಇಲ್ಲ, ಮೈಸೂರಿನ ಸಂಸ್ಕೃತಿನೇ ಬೇರೆ, ಮೈಸೂರಿನ ಜನರಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ಈ ಬಾರಿ ಕಂಬಳವನ್ನ ಕೈ ಬಿಡಬೇಕು ಅಂತೇಳಿ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು. ಶಾಸಕರಾದಂತಹ ಒಂದು ಶ್ರೀವತ್ಸ ಅವರು ಕೂಡ ಮೈಸೂರಿನ ಶಾಸಕರಾದಂತಹ ಶ್ರೀವತ್ಸ ಅವರು ಕೂಡ ಈಗಾಗಲೇ ಅಪಸ್ವರವನ್ನು ಎತ್ತಿರುವಂತದ್ದು. ನಾವು ಕಳೆದ ಒಂದು ತಿಂಗಳಿಂದಲೂ ಕೂಡ ಒಂದು ಕಂಬಳವನ್ನು ನಡೆಸಬೇಕು ಅಂತೇಳಿ ಎಲ್ಲಿ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಪರಿಸರವಾದಿಗಳಾಗಿರ್ಬೋದು, ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಇಲ್ಲಿ ಒಂದು ಕಂಬಳವನ್ನು ನಡೆಸೋದು ಬೇಡ ಅಂತೇಳಿ ಪ್ರಯತ್ನ ಪಟ್ಟರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಲವಂತವಾಗಿ ಮೈಸೂರಿನಲ್ಲಿರುವಂತಹ ಮೈಸೂರಿನ ಸಾಂಸ್ಕೃತಿಕ ನಗರಿ ಇದ್ದಂತಹ ಒಂದು ಅವರ ಒಂದು ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಅಪಸ್ವರಗಳು ಎದ್ದಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.